Manipal Academy of Higher Education presents Chanaksha Challenge Season 3, powered by Computer Galaxy Udupi, supported by Silas PU College Udupi, Naturia. Manipal Academy of Higher Education Mahe अर्पिಸುವ ಚಾಣಕ್ಯ ಚಾಲೆಂಜ್ ಸೀಸನ್ 3 ಪವರ್ಡ್ ಬೈ ಕಂಪ್ಯೂಟರ್ ಗ್ಯಾಲಕ್ಸಿ ಉಡುಪಿ ಸಪೋರ್ಟೆಡ್ ಬೈ ಸಿಲಾಸ್ ಪ್ರಿನ್ಸಿಟಿ ಕಾಲೇಜ್ ಉಡುಪಿ ಮತ್ತು ನ್ಯಾಚುರಿಯಾ. ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲ ವೀಕ್ಷಕರೇ, ಚಾಣಕ್ಯ ಚಾಲೆಂಜ್ ಸೀಸನ್ 2 ರೌಂಡ್ 2 ನಲ್ಲಿ ನಾವು ಇದ್ದೇವೆ. ನಮ್ಮ ಜೊತೆಗೆ ಒಂದು ಬಾಲಕರ ತಂಡ ಇದೆ, ಒಂದು ಬಾಲಕಿಯರ ತಂಡ ಇದೆ. ನಿಮ್ಗೆ ಈಗಾಗಲೇ ಅವರ ಪರಿಚಯ ಇದೆ, ಆದರೂ ಕೂಡ ಶಾಲೆಯ ಸಮವಸ್ತ್ರ ಧರಿಸಿಕೊಂಡು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಮುಂದಿನ ಹಂತಕ್ಕೆ ತಲುಪಲಿಕ್ಕೆ ಪೈಪೋಟಿ ನೀಡಲಿಕ್ಕೆ ಅವರಿದ್ದಾರೆ. ಸೊ ಲೇಡೀಸ್ ಆರ್ ಫಸ್ಟ್. ಸೊ ಕುಂದಾಪುರದಿಂದ ನಿಮ್ಮ ಶಾಲೆ, ನಿಮ್ಮ ಪರಿಚಯ, ನಿಮ್ಮ ಹೆಸರು? ನನ್ನ ಹೆಸರು ಆಕಾಂಕ್ಷಾ ಎಸ್ ಪೈ. ನಾನು ಶ್ರೀ ವೆಂಕಟರಮಣ ಆಂಗ್ಲ ಮಾಧ್ಯಮ ಶಾಲೆ ಕುಂದಾಪುರದಿಂದ ಬಂದಿದ್ದೇನೆ. ಎಷ್ಟನೇ ಕ್ಲಾಸ್? 10ನೇ ಕ್ಲಾಸ್, 10ನೇ ತರಗತಿ. ಎಸ್, ನಿಮ್ಮ ಪಾರ್ಟ್ನರ್ ಇದ್ದಾರೆ? ನನ್ನ ಹೆಸರು ಕೆ ನವಮಿ ಭಟ್. ನಾನು ವೆಂಕಟರಮಣ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಓದುತ್ತಿದ್ದೇನೆ, 10ನೇ ತರಗತಿಯಲ್ಲಿ. 10ನೇ ತರಗತಿ. ನೀವು ವೆಲ್ಕಮ್ ಬ್ಯಾಕ್ ಆ್ಯಂಡ್ ವೆಲ್ಕಮ್ ಟು ದಿಸ್ ಪರ್ಟಿಕ್ಯುಲರ್ ಎಪಿಸೋಡ್ ಆ್ಯಂಡ್ ಆಲ್ ದಿ ಬೆಸ್ಟ್. ಸೊ ನಿಟ್ಟೆಯಿಂದ ಇದ್ದಾರೆ. ನನ್ನ ಹೆಸರು ರಮಿತ್ ಹೆಗ್ಡೆ. ನಾನು ಡಾಕ್ಟರ್ ಎನ್ ಶಂಕರಡ್ಡಿ ಅಂತಾಯ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಿಮ್ಮ ಫ್ರೆಂಡ್ ಇದ್ದಾರೆ? ನನ್ನ ಹೆಸರು ಲಿಖಿತ್ ಎಂ. ನಾನು ಡಾಕ್ಟರ್ NSAM ಇಂದ ಬರ್ತೇನೆ. ನಿಟ್ಟೆಯಿಂದ ಕ್ಲಾಸ್ 10ನೇ ತರಗತಿ. ಎಸ್, 9th plus 10th. ಎಸ್, ಆಲ್ ದಿ ಬೆಸ್ಟ್. ಮೊದಲ ಸುತ್ತು ಜನರಲ್ ನಾಲೆಜ್ ಸುತ್ತು. ಸೊ ಯಾರಿಗೆ ಪ್ರಶ್ನೆ ಕೇಳ್ತೇನೆ ಅವರಿಗೆ ಮಾತ್ರ ಈ ಪ್ರಶ್ನೆ ಅಂತಲ್ಲ. ಸೊ ನಿಟ್ಟೆಯವರು ಕೂಡ ರೆಡಿ ಇರಬೇಕು. ನಿಟ್ಟೆಯವರಿಗೆ ಕೇಳಿದರೆ ಕುಂದಾಪುರದವರು ರೆಡಿ ಇರಬೇಕು. ಸೊ ಯಾಕೆಂದರೆ ಸರಿಯಾದ ಉತ್ತರಕ್ಕೆ 50 ಅಂಕಗಳನ್ನು ನೀವು ಪಡೀತೀರಿ. ಪಾಸ್ ಆದರೆ 20 ಅಂಕಗಳನ್ನು ಪಡೀತೀರಿ. 30 ಸೆಕೆಂಡುಗಳ ಕಾಲಾವಕಾಶವಿದೆ ತಮಗೆ ಉತ್ತರ ನೀಡಲಿಕ್ಕೆ. ರೆಡಿ? ನಿಟ್ಟೆ ಏನು ಇಬ್ಬರು ಬ್ಯುಸಿ ಇದ್ದಾರೆ. ಇಬ್ಬರು ಜಾಸ್ತಿ ಹ್ಯಾರಿ ಪಾಟರ್ನ ನೋಡ್ತಾರ ಅಂತ. ಕನ್ನಡಕ ಫ್ಯಾಮಿಲಿ ಹಿಸ್ಟ್ರಿಯ ಮೊದಲಿನಿಂದಲಿತ್ತ ಅಥವಾ ಮೊಬೈಲ್ ಜಾಸ್ತಿ ಆಯಿತಾ? ಸೊ 2 ಕನ್ನಡಕಧಾರಿಗಳು, 2 ಕನ್ನಡಕ ಇಲ್ಲದ ಚಂದದ ಚಂದಳ್ಳಿ ಚೆಲುವೆಯರು. ಸೊ ಶುರು ಮಾಡುವ. ಕುಂದಾಪುರ. ಆ್ಯಪಲ್, ಐಫೋನ್, ಆ್ಯಪಲ್ ಟ್ಯಾಬು, ಅವರ ಲ್ಯಾಪ್ಟಾಪ್ಸ್ಗಳೆಲ್ಲ ಇದೆ. ಸೊ ಆ್ಯಪಲ್ ಕಂಪನಿಯ ಸಂಸ್ಥಾಪಕ ಯಾರು? ಇಸ್ ದ ಫೌಂಡರ್ ಆಫ್ ಆ್ಯಪಲ್ ಕಂಪನಿ. ಮೈನಸ್ ಇಲ್ಲ, ಗೊತ್ತಿದ್ರೆ ಗೊತ್ತುಂಟು, ಇಲ್ಲದ್ರೆ ಪಾಸ್. ಪಾಸ್. ನಿಟ್ಟೆ? ಸ್ಟೀವ್ ಜಾಬ್ಸ್. ಸ್ಟೀವ್ ಜಾಬ್ಸ್. ರೈಟ್ ಆನ್ಸರ್, 20 ಪಾಯಿಂಟ್ಸ್. ಸ್ಟೀವ್ ಜಾಬ್ಸ್. ಇದರ ಬಗ್ಗೆ ಕೇಳಲೇ ಇಲ್ಲ. ಇವರ ಬಗ್ಗೆ ಪಾಪ ಕ್ಯಾನ್ಸರ್ನಲ್ಲಿ ತೀರಿಕೊಂಡ್ರು. ಅವರು ಐಫೋನ್ ಸ್ಟಾರ್ಟ್ ಮಾಡುವ ಹೊತ್ತಿಗೆ ಜಗತ್ತಿನಲ್ಲಿ ಅನೇಕ ಮೊಬೈಲ್ ಕಂಪನಿಗಳಿವೆ. ಸ್ಯಾಮ್ಸಂಗ್ ಇದೆ, ನೋಕಿಯಾ ಇದೆ, ತುಂಬ ಕಂಪನಿಗಳಿವೆ. ಆ ಸಂದರ್ಭದಲ್ಲಿ ಅವರಿಗಿಂತ ದುಪ್ಪಟ್ಟು ಬೆಲೆ ಅವರ ಪ್ರಾಡಕ್ಟಿಗೆ ಇಟ್ಟರು. ಸೊ ಅವರ ಪಾರ್ಟ್ನರ್ಸ್ಗಳು, ಅವರೊಟ್ಟಿಗೆ ಕೆಲಸ ಮಾಡುವವರೆಲ್ಲ ಸಜೆಷನ್ ಕೊಟ್ಟರು. ಬಾಸ್, ಇದು ಎಂಥದ್ದು, ನಮ್ಮ ಒಂದು ಫೋನಿಗೆ 1 ಲಕ್ಷ ರೂಪಾಯಿ, 20,000ಗೆ ಫೋನ್ ಸಿಗುತ್ತೆ. ಈ ಸಂದರ್ಭದಲ್ಲಿ ನಮ್ಮ ಫೋನ್ ಸೇಲ್ ಆಗ್ಬೋದಾ ಅಂಥೇಳಿ. ಅದಕ್ಕೆ ಸ್ಟೀವ್ ಜಾಬ್ ಕೊಟ್ಟಂಥ ಉತ್ತರ, ನಮ್ಮ ಬ್ರ್ಯಾಂಡಿಗೆ ಬೆಲೆ, ನಮ್ಮ ಬ್ರ್ಯಾಂಡಿಗೆ ಬೆಲೆ, ನಮ್ಮ ಪ್ರಾಡಕ್ಟ್ ಹಾಗೆ ಇರಬೇಕು. ಜನರು ಎಷ್ಟು ಹಣ ಕೊಟ್ಟಾದರೂ ನಮ್ಮ ಬ್ರ್ಯಾಂಡನ್ನು ತೆಗೆದುಕೊಳ್ತಾರೆ. ಸೊ ಒಂದು ಬ್ರ್ಯಾಂಡನ್ನು ಸೆಟ್ ಮಾಡಬೇಕು ಅಂತೇಳಿ ಹೇಳಿದವರು. ಸೊ ಸ್ಟೀವ್ ಜಾಬ್ಸ್ನ ಬಗ್ಗೆ ಅನೇಕ ಜ್ವಲಂತ ಉದಾಹರಣೆಗಳಿವೆ. ನೀವು ChatGPTಯಲ್ಲಿ ಅಥವಾ ಗೂಗಲ್ನಲ್ಲಿ ಸರ್ಚ್ ಮಾಡಿ ಅಥವಾ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಅವರ ಬಗ್ಗೆ ಸ್ವಲ್ಪ ಜ್ಞಾನವನ್ನು ವರ್ಧಿಸಿಕೊಳ್ಳಿ ಅಂತ ಹೇಳಿಕೊಳ್ಳುತ್ತಾ, ನೇರ ಪ್ರಶ್ನೆ ನಿಟ್ಟೆ ನಿಮಗೆ. ಕರ್ಣ, ಮಹಾಭಾರತದ ಕರ್ಣ, ಇವರ ಗುರು ಯಾರು? ಹೂ ಇಸ್ ದ ಗುರು ಆಫ್ ಕರ್ಣ? ಪರಶುರಾಮ. ರೈಟ್ ಆನ್ಸರ್, 50 ಪಾಯಿಂಟ್ಸ್. ಸೊ ಮಹಾಭಾರತ ಬರೆದು ಅನೇಕ ಶತಮಾನಗಳಾದರೂ ಕೂಡ, ಸಾವಿರಾರು ವರ್ಷಗಳಾದರೂ ಕೂಡ ಅದರ ಬರುವಂಥ ಪಾತ್ರಗಳು ಇವತ್ತು ಕೂಡ ಸಮಾಜದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಇದ್ದಾರೆ. ಸೊ ನೇರ ಪ್ರಶ್ನೆ ನಿಟ್ಟೆ ನಿಮಗೇನೆ. ಅಂಕಗಳ ಸುರಿಮಳೆಯನ್ನು ಪಡೆತಿದ್ದೀರಿ, ನೋಡುವ ಹ್ಯಾಟ್ರಿಕ್ ಗಳಿಸ್ತೀರ ಅಂತ ಹೇಳಿ. ಹಿಮಾಲಯ ಕಂಪನಿಯ ಸಂಸ್ಥಾಪಕ ಯಾರು? ಹಿಮಾಲಯದ ಎಲ್ಲ ಪ್ರಾಡಕ್ಟ್ಸ್ಗಳಿವೆ. ಇಂಡಿಯನ್ ಕಂಪನಿ. ಇದಕ್ಕೆ ದೇಸಿ ಪ್ರಾಡಕ್ಟ್ಸ್ಗಳು ಅಂತ ಹೇಳ್ತೇವೆ. ಪಿಲ್ಸ್ಗಳಿವೆ, ಕಾಸ್ಮೆಟಿಕ್ಸ್ಗಳಿವೆ. ಪಾಸ್. 20 ಅಂಕಗಳಿಗೆ ಕುಂದಾಪುರ. ಪಾಸ್. ಯಾರಿಗೆ ಪಾಸ್ ಮಾಡೋದು? ನನಗೆ ಪಾಸ್ ಅಂದರೆ ನನಗೇನೆ. ಸೊ ಅವರ ಹೆಸರಿದೆ ಮೊಹಮ್ಮದ್ ಮನಾಲ್ ಅಂತ ಹೇಳಿ. ಸೊ ಗೊತ್ತಿತ್ತಾ? ಮೊಹಮ್ಮದ್ ಅಂತ ಗೊತ್ತಿತ್ತು. ನಾನು 20 ಮಾರ್ಕ್ ಕೊಡ್ತಿದ್ದೆ ಅಲ್ಲ ಅವರು ಹೇಳೋದಿದ್ರೆ.
ಉತ್ತರ ಹೇಳ್ಕೊಳ್ಬೇಕು. ಮೈನಸ್ ಇಲ್ಲಾದರೂ ಉತ್ತರ ಹೇಳುವಂಥದ್ದೇ. ಸೊ ಬಹಳ ಸಣ್ಣ ಪ್ರಮಾಣದಲ್ಲಿ ಇವರು ತಮ್ಮ ಸಂಸ್ಥೆಯನ್ನು ಆರಂಭಿಸ್ತಾರೆ. ಇವತ್ತು ಮಲ್ಟಿನ್ಯಾಷನಲ್ ಬ್ರ್ಯಾಂಡೆಡ್ ಕಂಪನಿ ಅದು. ಸಾಕಷ್ಟು ಪ್ರಾಡಕ್ಟ್ಸ್ಗಳು ಹಿಮಾಲಯ ಕಂಪನಿಯಿಂದ ಬರುತ್ತೆ. ಎಷ್ಟೋ ಲಕ್ಷ ಜನರಿಗೆ ಉದ್ಯೋಗವನ್ನು ಈ ಕಂಪನಿ ಕೊಡ್ತದೆ. ಸೊ ವಿಶೇಷವಾಗಿ ಈ ಮದ್ದುಗಳಿಗೆ ಮತ್ತು ಕಾಸ್ಮೆಟಿಕ್ಸ್ಗಳಿಗೆ ನಮಗೆ ಸಂಬಂಧಪಟ್ಟಂತಹ ಎಲ್ಲ ಪ್ರಾಡಕ್ಟ್ಗಳು ಹಿಮಾಲಯ ಕಂಪನಿಯಲ್ಲಿ ಇವೆ. ಮುಂದಕ್ಕೆ ಹೋಗುವ ನೇರ ಪ್ರಶ್ನೆ, ನಿಮಗೂ ಕೂಡ ಮಹಾಭಾರತಕ್ಕೆ ಸಂಬಂಧಪಟ್ಟದ್ದೇ. ಗಾಂಧಾರಿಯ ಜನ್ಮಸ್ಥಳ ಯಾವುದು? ಗಾಂಧಾರಿ ಅಂದರೆ ಧೃತರಾಷ್ಟ್ರನ ಹೆಂಡತಿ, ದುರ್ಯೋಧನನ ತಾಯಿ. ಗಾಂಧಾರ ಎಲ್ಲಿದೆ? ಗಾಂಧಾರ ಎಲ್ಲಿದೆ? ಭಾರತದಲ್ಲಿ ಇಲ್ಲ ಅದು. ನೆಟ್ಟೆ ನಿಮ್ಗೆ ಗೊತ್ತಿದೆ? ಅಫ್ಘಾನಿಸ್ತಾನದಲ್ಲಿದೆ ಗಾಂಧಾರ. ಸರಿಯಾದ ಉತ್ತರ 50 ಅಂಕಗಳು ಕೊಡ್ತೇನೆ ನಾನು, ಗಡಿಬಿಡಿ ಆಗೋದು ಬೇಡ. ಈಗ ಅದಕ್ಕೆ ಕಂದಹಾರ್ ಅಂತ ಕರೀತಾರೆ. ಓಕೆ, ಕಠ್ಮಂಡು ಟು ಕಂದಹಾರ್ ಅಂತ ಹೇಳಿ ನಮ್ಮೊಂದು ವಿಮಾನ ಅಪಹರಣ ಆಗಿತ್ತು. ಸೊ ಅದರಲ್ಲಿ ಬರುತ್ತೆ. ಸೊ ಆ ಕಾಲದಲ್ಲಿ ಅಫ್ಘಾನಿಸ್ತಾನವರೆಗೆ ನಮ್ಮ ಭಾರತ ವಿಸ್ತಾರಗೊಂಡಿತ್ತು. ಆಮೇಲೆ ಅಫ್ಘಾನಿಸ್ತಾನ ಹೋಯಿತು, ಪಾಕಿಸ್ತಾನ ಹೋಯಿತು, ಈಗ ಭಾರತದಲ್ಲಿದೆ. ಸೊ ಗಾಂಧಾರ. ಸೊ ಅದು ಹಾಗಾಗಿ ಅವಳ ಹೆಸರು ಗಾಂಧಾರಿ. ಸೊ ಗಾಂಧಾರಿಗೆ 2-3 ಹೆಸರುಗಳು ಮಹಾಭಾರತದಲ್ಲಿ ಬರ್ತವೆ. ಸೊ ಮಕ್ಕಳೀಗ ರಜೆ ಸಿಕ್ಕಿದೆ, ಅಲ್ಲಲ್ಲಿ ತಾಳಮದ್ದಳೆಗಳು ಆಗ್ತವೆ, ಯಕ್ಷಗಾನಗಳಿವೆ. ಪುರಾಣಕ್ಕೆ ಸಂಬಂಧಪಟ್ಟಂಥ ಪ್ರಸಂಗಗಳು ಬಂದರೆ ದಯವಿಟ್ಟು ಯಕ್ಷಗಾನಗಳನ್ನು ನೋಡಿ ಅಂತ ಹೇಳಿಕೊಳ್ಳುತ್ತಾ ಇಲ್ಲಿಗೆ ಜನರಲ್ ನಾಲೆಜ್ ಸುತ್ತು, ಸಾಮಾನ್ಯ ಜ್ಞಾನ ಸುತ್ತು ಮುಗಿದಿದೆ. ನಿಮ್ಮ ಅಂಕಗಳು ನಿಮ್ಗೆ ಗೊತ್ತಿದೆ. ಕುಂದಾಪುರ ನೀವಿದ್ದೀರಿ 50 ಅಂಕಗಳಲ್ಲಿ, ಮತ್ತು ನೆಟ್ಟಿ ನೀವಿದ್ದೀರಿ 70 ಅಂಕಗಳಲ್ಲಿ. ಸರಿ, ಮುಂದಕ್ಕೆ ಹೋಗುವ. ಇದಕ್ಕೆ ಫಟಾಫಟ್ ನಮ್ಗೇನು ಹೇಳಬೇಕು ಈಗಲೇ ಆಗಬೇಕು, ಕ್ವಿಕ್ ಅಲ್ವಾ, ಫಾಸ್ಟ್. ಯಾಕೆಂದರೆ ನಾವು 5Gಯಲ್ಲಿದ್ದೇವೆ. ಹಾಕಿದ ಕೂಡಲೇ ನಮಗೆ ರಿಸಲ್ಟ್ಸ್ ಬರಬೇಕು. ಸೊ ಫಾಸ್ಟ್ ಫುಡ್ಡಿನ ಜಮಾನದಲ್ಲಿದ್ದೇವೆ. ಟ್ರೈನ್ಗಳು ಕೂಡ ಫಾಸ್ಟ್ ಆಗಿವೆ, ಪ್ಲೇನ್ಗಳು ಫ್ಲೈಟ್ಗಳು ಕೂಡ ಸೂಪರ್ ಫಾಸ್ಟ್ ಆಗಿವೆ, ನಮ್ಮ ಬಸ್ಸುಗಳು ಕೂಡ ಸೂಪರ್ ಫಾಸ್ಟ್ ಆಗಿವೆ. ಮತ್ತು ಇನ್ನು ನೀವು ಸದ್ಯಕ್ಕೆ ಬೈಕ್ ಬಿಡ್ತೀರಿ, ಅದು ಕೂಡ ಅದರಲ್ಲಿ ಎಷ್ಟು ನಂಬರ್ ಉಂಟು ಮೀಟರ್ನಲ್ಲಿ ಅಷ್ಟು ತಿರುಗಿಸುವುದಲ್ಲ. ಬೈಕ್ ಬಿಡಲಿಕ್ಕೆ ಕಲಿತಿದ್ದೀರಾ? ನಿಟ್ಟೆ ಸತ್ಯ ಹೇಳಬೇಕು. ಸ್ಕೂಟರ್ ಏನು ಬಿಡಲಿಲ್ಲ, ಹೊರಗೆ ಬಿಡ್ತೀರಲ್ಲ? ಹಾಂ, ಸಾಕು. ಯಾವಾಗ ಹೊರಗೆ ಕೊಂಡೋಗೋದು? 18 ವರ್ಷ ಆದ ಮೇಲೆ. ಸೊ ಆವಾಗ ನಮ್ಗೊಂದು ಜೋಶ್ ಇರುತ್ತೆ. ಅದರಲ್ಲಿ ಎಷ್ಟು ಸ್ಪೀಡೋಮೀಟರ್ನಲ್ಲಿ ಎಷ್ಟು ನಂಬರ್ ಇದೆ ಅಷ್ಟು ಕೊಂಡು ಹೋಗೋದಿಲ್ಲ. ನಾವು 180 ಸ್ಪೀಡ್ನಲ್ಲಿ ಹೋದರೆ ಹಿಂದಕ್ಕೆ 108ರಲ್ಲಿ ಬರಬೇಕಾದಿತ್ತು. 108 ಅಂದರೆ ಮೀಟರ್ ಅಲ್ಲ, 108 ಆ್ಯಂಬುಲೆನ್ಸ್. ಸೊ ಹಾಗಾಗಿ 180ರಲ್ಲಿ ಹೋಗೋದು ಬೇಡ. ನಾವು 40-50ರಲ್ಲಿ ಹೋಗುವ. ಒಂದು ಒಳ್ಳೆ ಹೆಲ್ಮೆಟ್ ಧರಿಸುವ. ಒಳ್ಳೆ ಬೈಕನ್ನು ತೆಗೆದುಕೊಳ್ಳುವಾಗ ಒಂದು ಒಳ್ಳೆಯ ಹೆಲ್ಮೆಟನ್ನು ISI ಮಾರ್ಕ್ ಇರುವಂಥದ್ದು ತೆಗೆದುಕೊಂಡು ನಿಮಗೆ ನೀವೇ ರಕ್ಷಣೆಯನ್ನು ಕೊಡಬೇಕು. ಈಗ ನಿಮ್ಮ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಆನ್ಸರ್ ಮಾಡಬೇಕು. ಮೈಕ್ ಕೈಯಲ್ಲಿ ಹಿಡ್ಕೊಳ್ಬೇಕು. ಕಂಡೀಷನ್ ಹೇಳ್ತೇನೆ. 5 ಪ್ರಶ್ನೆಗಳಿವೆ. ಒಂದೊಂದು ಪ್ರಶ್ನೆಗೆ 20 ಅಂಕಗಳು. 5 ಪ್ರಶ್ನೆಗಳಿಗೆ 100 ಅಂಕಗಳು ಆಗ್ತವೆ. ನಿಮಗೆ ಕೇಳಿದ ಪ್ರಶ್ನೆಗೆ ನೀವು ಉತ್ತರವನ್ನು ಹೇಳಬೇಕು. ತಪ್ಪು ಉತ್ತರ ಆದರೆ -10. ನೀವು ಪಾಸ್ ಅಂತ ಹೇಳಿದರೆ ಯಾವುದೇ ರೀತಿಯ, ಅಥವಾ ಗೊತ್ತಿಲ್ಲ ಅಂತ ಹೇಳಿದರೆ ಯಾವುದೇ ಮೈನಸ್ ಇಲ್ಲ. ಸೊ ಕಂಡೀಷನ್ ಇಷ್ಟೇ. ನಾನು ಮೊದಲ ಪ್ರಶ್ನೆ ಕೇಳುವಾಗ ನೀವು ಅದಕ್ಕೆ ಏನೂ ನಿಮ್ಮ ಬಾಯಿಯಲ್ಲಿ ಬರೆದಿದ್ದು ಅದೇ ಪ್ರಶ್ನೆಯನ್ನು ರಿಪೀಟ್ ಮಾಡ್ತೇನೆ. ನಿಮ್ಗೆ 5 ಪ್ರಶ್ನೆಗಳು ಬೇಕು. ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಹೇಳಿ, ಅಥವಾ ಯಾವುದೇ ಉತ್ತರ ಹೇಳಿ. ಸೊ ಮೈನಸ್ ಆಗುತ್ತೆ ಅಂತೇಳಿ ಸುಮ್ಮನೆ ಇರಬೇಡಿ. ರೆಡಿ? ಸೊ ನಿಟ್ಟೆ ನಿಮ್ಮಿಂದ ಪ್ರಾರಂಭ ಮಾಡ್ತೇನೆ. ರೆಡಿ? ಹೂ ಇಸ್ ಆನ್ಸರಿಂಗ್? ಯಾರು ಉತ್ತರ ಕೊಡ್ತಾರೆ? ನಾನು ಅಂದರೆ ಲಿಖಿತ್ ಎಂ. 5 ಪ್ರಶ್ನೆಗಳಿವೆ, 20 ಅಂಕಗಳು ಸಿಗ್ತವೆ, 100 ಅಂಕಗಳನ್ನು ಪಡೆಯಬಹುದು. ಪಾಸ್ ಹೇಳಿದರೆ ಮೈನಸ್ ಇಲ್ಲ, ಉತ್ತರ ಹೇಳಿ ಅದು ತಪ್ಪಾದರೆ ಮಾತ್ರ ಮೈನಸ್. ರೆಡಿ? ಸ್ಟಡಿ ಗೋ. ಹರಿಯಾಣದ ರಾಜಧಾನಿ. ಹರಿಯಾಣದ ರಾಜಧಾನಿ. ಪಾಸ್. ಇಷ್ಟು ಸಮಯ ತಗೊಂಡ್ರೆ 5 ಪ್ರಶ್ನೆಗಳು ಮುಗಿಸುವುದಿಲ್ಲ ನಾನು. ವೇದಗಳಿಗೆ ಹಿಂತಿರುಗಿ, ಗೋ ಬ್ಯಾಕ್ಸ್ ಟು ವೇದಾಸ್ ಅಂತ ಹೇಳಿದವರು ಯಾರು? ಬ್ಯಾಕ್ ಟು ವೇದಾಸ್. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ವೇದ ಮೀನ್ಸ್ ನಾಲೆಜ್. ನಾಲೆಜ್ಗೆ ಹಿಂದೆ ಹೋಗಬೇಕು ನಾವು ಅಂತ ಹೇಳಿದವರು ದಯಾನಂದ ಸರಸ್ವತಿ. ರೈಟ್ ಆನ್ಸರ್. ಎಕ್ಸ್ಪಾಂಡ್, ನೀಟ್, NEET, ನಾಟ್ ನಿಟ್ಟೆ.
ನೀಟ್. ಎಕ್ಸ್ಪಾಂಡ್ ನೀಟ್. ಎಕ್ಸ್ಪಾಂಡ್ ನೀಟ್. ಎಕ್ಸ್ಪಾಂಡ್ ನೀಟ್. ಪಾಸ್. ಪಾಸ್. ಹಣ್ಣುಗಳಲ್ಲಿ ಅತಿ ದೊಡ್ಡ ಹಣ್ಣು ಯಾವುದು? ಎಮಂಗ್ ದ ಫ್ರೂಟ್ಸ್ ವಿಚ್ ಇಸ್ ದ ಬಿಗ್ಗೆಸ್ಟ್ ಇನ್ ಸೈಜ್? ಕೋಕೋನಟ್. ಕೋಕೋನಟ್. ರಾಂಗ್ ಆನ್ಸರ್, -10. ವಿಷ್ಣುವಿನ ಆಯುಧ ಯಾವುದು? ವಾಟ್ ಇಸ್ ದ ವೆಪನ್ ಆಫ್ ಲಾರ್ಡ್ ವಿಷ್ಣು? ಸುದರ್ಶನ ಚಕ್ರ. ರೈಟ್ ಆನ್ಸರ್. ನೀವು ತುಂಬ ಹೊತ್ತು ತಗೊಂಡ್ರಿ, ಇಲ್ಲದ್ರೆ 5ನೇ ಪ್ರಶ್ನೆಯನ್ನು ಕೇಳಲಿಕ್ಕೆ ಟೈಮ್ ಇರಲಿಲ್ಲ. ನೋಡುವ, -10 ಅನ್ನು ನೀವು ಪಡೆದಿದ್ದೀರಿ. ಹರಿಯಾಣದ ರಾಜಧಾನಿ ಚಂಡೀಗಢ. ಪಂಜಾಬ್ನ ರಾಜಧಾನಿ ಚಂಡೀಗಢ. ಚಂಡೀಗಢ ಇಸ್ ಯೂನಿಯನ್ ಟೆರಿಟರಿ, ರೈಟ್? ಸೊ ಇದಕ್ಕೆ ನೀವು ಉತ್ತರವನ್ನು ಹೇಳಲಿಲ್ಲ. ವೇದಗಳಿಗೆ ಹಿಂದಿರುಗಿ ಅಂತ ಹೇಳಿ ನೀವು ವೇದಕ್ಕೆ ಹೋಗಿ ಮತ್ತೆ ನಿಮ್ಗೆ ಗೊತ್ತಾಯಿತು ದಯಾನಂದ ಸರಸ್ವತಿ ಅಂತ ಹೇಳಿ. ಸೊ 20 ಪಾಯಿಂಟ್ಸ್ ಅನ್ನು ನೀವು ಪಡೆದಿರಿ. ನೀಟ್. ಈಗ 10th CBSEಗೆ ಹೋಗುವುದೇ ನೀಟ್ ಬರೀಲಿಕ್ಕೆ. ಮುಂದಕ್ಕೆ ಡಾಕ್ಟರ್ ಆಗಬೇಕಂತೇಳಿ ಮೊದಲ ಎಪಿಸೋಡ್ನಲ್ಲಿ ನೀವು ಹೇಳಿದ್ದು ನಾನು ವೈದ್ಯನ ಆಗಬೇಕು ಅಂತೇಳಿ. ಸೊ ನೀವು ಮೆಡಿಸಿನ್ಗೆ ಹೋಗಬೇಕಾದ್ರೆ ನೀಟನ್ನು ಬರೀಬೇಕು. ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್. ಇಫ್ ಯು ಆರ್ ಎಲಿಜಿಬಲ್ ಓನ್ಲಿ ಫಾರ್ ಮೆಡಿಸಿನ್ ದೆನ್ ಯು ಕ್ಯಾನ್ ಗೋ ಫಾರ್ ದಿಸ್ ನೀಟ್. ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್, ನೀಟ್. ಹಣ್ಣುಗಳಲ್ಲಿ ದೊಡ್ಡ ಹಣ್ಣು ಕೋಕೋನಟ್. ಯಾವಾಗ ಹಣ್ಣಾಯಿತು ಮಾರೆ? ಕೋಕೋನಟ್ ಕಾಯಿ ಅಲ್ವಾ, ಅದಕ್ಕೆ ಸೀಸನ್ ಇಲ್ಲ. 365 ದಿವಸದಲ್ಲಿ ಕೋಕೋನಟ್ ಆಗ್ತದೆ. ಬನಾನಕ್ಕೆ ಸೀಸನ್ ಇಲ್ಲ. 365 ದಿವಸಗಳು ಯಾವಾಗಲೂ ಬೇಕಾದರೆ ಆಗ್ತದೆ. ಹಾಗಾಗಿ ದೇವಸ್ಥಾನಕ್ಕೆ ಕೊಂಡುವಂಥದ್ದು ಹಣ್ಣು ಮತ್ತು ಕಾಯಿ. ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಯಾವ ಸೀಸನ್ನಲ್ಲಿ ಸಿಗುತ್ತೆ ಎಂಬ ಉದ್ದೇಶದಿಂದಲೇ ದೇವಸ್ಥಾನಕ್ಕೆ ಅದನ್ನು ಕೊಂಡೋಗೋದು. ಇಲ್ಲದ್ರೆ ಮುಸುಂಬಿ ಕೊಂಡೋಗ್ಬೋದಲ್ಲ, ಆ್ಯಪಲ್ ಕೊಂಡೋಗ್ಬೋದಲ್ವ, ದ್ರಾಕ್ಷಿ ಕೊಂಡೋಗ್ಬೋದಲ್ವ, ಮತ್ತು ಯಾವುದಾದ್ರು ಹೀಗೆಲ್ಲ ಭಯಂಕರ ಫೇಮಸ್ ಉಂಟು ಡ್ರ್ಯಾಗನ್ ಫ್ರೂಟ್, ಅದು ಕೊಂಡೋಗೋದಿತ್ತಲ್ಲ. ಅದಕ್ಕೆ ಸೀಸನ್ ಇದೆ. ಅದು ಸೀಸನ್ ಮುಗಿದರೆ ದೇವಸ್ಥಾನಕ್ಕೆ ಹೋಗೋದು ಇರಲಿಕ್ಕಾಗತ್ತಾ? ಸೊ ಸೀಸನ್ ಇಲ್ಲದಂತಹ ಒಂದು ಕಾಯಿ ಅಂತ ಹೇಳಿದ್ರೆ ಅದು ಕೋಕೋನಟ್. ಅದು ಹಣ್ಣಿಗೆ ಬರುವುದಿಲ್ಲ, ವೆಜಿಟೇಬಲ್ಗೆ ಎಲ್ಲಿ ಅದು ಬರ್ಬೋದು. ಸೊ ಕ್ಯಾರೆಟ್ನಾಗಿ ಅದರ ಮೇಲೆ ತುಂಬ ಚರ್ಚೆ ಇದೆ. ಕ್ಯಾರೆಟ್ ಇಸ್ ಫ್ರೂಟ್ ಅಂತೇಳಿ ಆರ್ಗ್ಯುಮೆಂಟ್ ಮಾಡುವವರಿದ್ದಾರೆ. ಟೊಮೆಟೊ ಇಸ್ ಎ ಫ್ರೂಟ್ ಅಂತೇಳಿ ಆರ್ಗ್ಯುಮೆಂಟ್ ಮಾಡುವವರಿದ್ದಾರೆ. ಅಲ್ಲ, ವೆಜಿಟೇಬಲ್ ಅಂತೇಳಿ ಆರ್ಗ್ಯುಮೆಂಟ್ ಮಾಡುವವರಿದ್ದಾರೆ. ಈಗ ಹಲಸಿನ ಹಣ್ಣಿನ ಕಾಲ, ಸೀಸನ್ ಅಲ್ವಾ? ಪೊಣಸ್ಕೆಲ್ಗೋ, ಗುಜ್ಜೋ, ಕಡ್ಗಿ, ಭರತನಾಟ್ಯ ಖರ್ಚು ನಕ್ಕ ಮಕ್ಕ. ಹಣ್ಣು ತಿಂದ್ಯಾ, ಪಲ್ಯ ತಿಂದ್ಯಾ, 2 ತಿಂದು, ಮತ್ತು ಅದರದ್ದು ಬೋಳೆ, ಹಲಸಿನ ಬೀಜ ದೇವಸ್ಥಾನದಲ್ಲಿ ಜಾತ್ರೆಯಲ್ಲಿ ಇತ್ತು ಅಲ್ಲ, ಅದು ಬೇಕೆ. ಅದು ಕೂಡ ಹಂಚಿಗೆ ಲೆಕ್ಕ ಜೌಕತ್ತು ನೋ. ಎಸ್, ನಿಗಲು ಗುಜ್ಜೆ ತಿನ್ನೇ ಇಜ್ಜ, ಅಂಚದು ಗುಜ್ಜೆ ಬರ್ತಿದ್ದೆ. ಎಸ್, ಕೊನೆಯ ಪ್ರಶ್ನೆ ಇತ್ತು ವಿಷ್ಣುವಿನ ಆಯುಧ ಸುದರ್ಶನ ಚಕ್ರ. ನೀವು ಸರಿಯಾಗಿ ಹೇಳಿದ್ದೀರಿ. ಸೊ 2 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೀರಿ. ಇನ್ಫ್ಯಾಕ್ಟ್ 3 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೀರಿ. ಒಂದು ತಪ್ಪಾಗಿದೆ. ಸೊ ನಿಮಗೆ 40 ಅಂಕಗಳು ಸಿಕ್ಕಿವೆ. ಅದರಲ್ಲಿ -10, 30 ಅಂಕಗಳು ಈ ರೌಂಡ್ನಲ್ಲಿ ಸಿಗ್ತವೆ. ಓಕೆ, ನಿಮ್ಮಲ್ಲಿ ಯಾರು ಉತ್ತರ ಕೊಡ್ತಾರೆ? ನಾನು ಅಂದರೆ ನವಮಿ, ನಾನು ಸಪ್ತಮಿ. ಪ್ರಶ್ನೆ ಕೇಳ್ತೇನೆ. ಸೊ ನೀನು ನವಮಿ, ನಾನು ಸಪ್ತಮಿ. ಕೇಳೋಣ ಪ್ರಶ್ನೆ. ಸರಿ, ರಪ ಹೇಳಬೇಕು. ಗೊತ್ತಿದ್ರೆ ಗೊತ್ತುಂಟು, ಆನ್ಸರ್ ಅಂದರೆ ಆನ್ಸರ್. ನೀವು ಅವರಾಗಿ ಟೈಮ್ ತಗೊಂಡ್ರೆ 5ನೇ ಪ್ರಶ್ನೆ ಬರೋಲ್ಲ. ಅವ್ರದ್ದು 5ನೇ ಪ್ರಶ್ನೆ ಕೇಳಿದಕೊಳ್ಳೆ ಟೈಮ್ ಆಯಿತು. ರೆಡಿ? ತೆಲಂಗಾಣದ ರಾಜಧಾನಿ, ದ ಕ್ಯಾಪಿಟಲ್ ಆಫ್ ತೆಲಂಗಾಣ. ಕ್ಯಾಪಿಟಲ್ ಆಫ್ ತೆಲಂಗಾಣ ಮಾಡ್ಬೋದು. ಅಯ್ಯೋ, ಇರುವುದೇ ಹೆಲ್ಪ್ ಮಾಡಲಿಕ್ಕೆ. ಹೈದರಾಬಾದ್. ರೈಟ್. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂದು ಹೇಳಿದವರು ಯಾರು? ರೈಟ್. ಎಕ್ಸ್ಪಾಂಡ್, JEE. JEE. ಪಾಸ್. ನೀರಿನಲ್ಲೇ ಬೆಳೆಯುವ ಹಣ್ಣು ಯಾವುದು? ಹಲಸಿನ ಹಣ್ಣು ನೆಲದಲ್ಲಿ ಬೆಳೀತದೆ, ನೀರಿನಲ್ಲಿ ಬೆಳೀತದೆ. ಪಾಸ್. ಕೊನೆಯ ಪ್ರಶ್ನೆ, ನಕುಲನ ಆಯುಧ ಯಾವುದು? ಮಹಾಭಾರತದಲ್ಲಿ ನಕುಲ ಬರ್ತಾನೆ, ಅವನಿಗೊಂದು ಆಯುಧ ಇದೆ. ಭೀಮನಿಗೆ ಗದೆ ಇದೆ, ಅರ್ಜುನನಿಗೆ ಬಿಲ್ಲು ಬಾಣ ಇದೆ. ಹಾಗಾದರೆ ನಕುಲನಿಗೆ ಇದ್ದಂಥ ಆಯುಧ ಯಾವುದು?
which is a weapon of Nakula. Nakula, one of the youngest member in Pandavas, among the Pandavas. Pass. So, ಉತ್ತರ ಕಾನ್ಫಿಡೆಂಟ್ ಇಲ್ಲದಿದ್ದರೆ ಉತ್ತರವೇ ಹೇಳೋದಿಲ್ಲ ಮೈನಸ್ಗೋಸ್ಕರ ಅಲ್ವಾ. ಸೊ ಅದೇ ಕಾನ್ಫಿಡೆನ್ಸ್ಗೆ ಮೆಚ್ಚಬೇಕು, ನೀವು ಬಂದದ್ದೇ ಕಾನ್ಫಿಡೆನ್ಸ್ನಿಂದ. ಇರಲಿ ನೋಡುವ. ತೆಲಂಗಾಣದ ರಾಜಧಾನಿ ಹೈದರಾಬಾದ್. ಓಕೆ, 20 ಅಂಕಗಳು ಸಿಗ್ತವೆ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಬಾಲಗಂಗಾಧರ್ ತಿಲಕ್ ಅವರು ಹೇಳಿದರು. JEE 10th ಸ್ಟ್ಯಾಂಡರ್ಡ್ ಆಗಿದೆ, ನೀವು PUCಗೆ ಹೋಗಬೇಕು. PUC ಆದ ಮೇಲೆ ನೀಟು, JEE ತುಂಬ ಪರೀಕ್ಷೆಗಳು ಇವೆ. CET ಇದೆ. JEE ಅಂದರೆ ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್. ನೀಟ್ ಬರೆದರೆ ಅದು ನೀವು ಮೆಡಿಸಿನ್ಗೆ, ನರ್ಸಿಂಗ್ ಹೋಗ್ಬೋದು, ಪ್ಯಾರಾಮೆಡಿಕಲ್ ಹೋಗ್ಬೋದು, MBBSಗೆ ಹೋಗ್ಬೋದು, ಅಥವಾ ವೈದ್ಯಕೀಯಕ್ಕೆ ಸಂಬಂಧಪಟ್ಟಂತಹ ಪ್ರವೇಶ ಪಡೆಯಲಿಕ್ಕೆ ಬರುವಂತಹ ಒಂದು ಎಕ್ಸಾಮ್. JEE ಅಂತ ಹೇಳಿದರೆ ಇಂಜಿನಿಯರಿಂಗ್. ಈಗೆಲ್ಲ AI, ಕಂಪ್ಯೂಟರ್ ಸೈನ್ಸ್ ಇದಕ್ಕೆಲ್ಲ ಹೈಯೆಸ್ಟ್ ಡಿಮಾಂಡ್ ಇದೆ. ಸಿವಿಲ್ ಇಂಜಿನಿಯರಿಂಗ್ ಮಾಡುವವರು ಬಹಳ ಕಡಿಮೆ ಇದ್ದಾರೆ, ಮೆಕ್ಯಾನಿಕಲ್ ಇಂಜಿನಿಯರ್ ಭಾಳ ಕಡಿಮೆ ಇದ್ದಾರೆ, ಸೈನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಇದಕ್ಕೆಲ್ಲ ಹೋಗೋರು ಜಾಸ್ತಿ ಇದ್ದಾರೆ. ಸೊ JEE ಎಕ್ಸಾಮನ್ನು ಬರೀಬೇಕಾಗುತ್ತೆ. ಸೊ ವಾಟ್ ಆರ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್, ಇದರ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು. ನೀವು ಅದರಲ್ಲಿ ಪ್ರಯತ್ನವನ್ನು ಮಾಡಲಿಲ್ಲ. ಸೊ ನೀರಿನಲ್ಲೇ ಬೆಳೆಯುವ ಸಸ್ಯ ತಾವರೆ ನೋಡಿದಿರಾ? ತಾವರೆಯಲ್ಲಿ ಒಂದು ಬೀಜ ಆಗುತ್ತೆ, ಅದನ್ನು ಒಡೆದು ತಿನ್ನುವಂಥದ್ದಿದೆ. ನಿಮಗೆ ತಾವರೆ ದೂರದಿಂದ ನೋಡಲಿಕ್ಕೆ ಮಾತ್ರ, ಕೆರೆಗೆ ಇಳಿಲಿಕ್ಕೆ ಬಿಡುವುದೇ ಇಲ್ಲ. ಎಲ್ಲಿಯಾದರೂ ಇಳಿದಿದ್ದೀರಾ? ಕೆರೆಗೆ ಇಳಿದಿದ್ದೀರಾ? ಬಿಡುವುದೇ ಇಲ್ಲ ಅಲ್ವಾ? ಬಿಟ್ಟರೆ ನನ್ನ ಮಗಳು ಮೇಲಕ್ಕೆ ಬರೋದಿಲ್ಲ ಅಂತ. ಸೊ ಬಾಲ್ದಿಯಲ್ಲಿ ಮುಳುಗಬೇಕು, ಬಾಲ್ದಿಯಲ್ಲಿ ಹೇಳಬೇಕು, ಬೀಚಸ್ಗೆ ಹೋಗಬೇಕು, ಕಾಲು ಚಂಡಿ ಮಾಡಬೇಕು, ಬರಬೇಕು ಅಲ್ಲ. ಸ್ವಲ್ಪ ಪ್ರಯತ್ನ ಮಾಡಬೇಕು. ಸೊ ಅದಕ್ಕೆ ವಾಟರ್ ನಟ್ಸ್ ಅಂತ ಹೇಳ್ತೇವೆ. ಹಿಂದಿಯಲ್ಲಿ ಇದಕ್ಕೆ, ಕನ್ನಡದಲ್ಲಿ ಇದಕ್ಕೆ ಸಿಂಗಾರ ಅಂತ ಹೇಳ್ತಾರೆ. ಸಿಂಗಾರ. ಸೊ ತಾವರೆಯ ಇದರಲ್ಲಿ ಹೂವಿನ ದಳದಲ್ಲಿ ಅದು ಇರುತ್ತೆ. ಆ ಎಸಳೆಲ್ಲ ತೆಗೆದ ಮೇಲೆ ಒಂದು ರೀತಿಯ ಸ್ಟೆಮ್ ಸಿಗುತ್ತೆ ಅದರದ್ದು, ಅದರಲ್ಲಿ ಹೂವಿದೆ. ಅದನ್ನೇ ವ್ಯಾಪಾರ ಮಾಡುವವರು ಇದ್ದಾರೆ ಈಶಾನ್ಯ ಭಾರತದಲ್ಲಿ, ನಾರ್ತ್ ಇಂಡಿಯಾದಲ್ಲಿ ಇದು ಭಾಳ ಫೇಮಸ್. ಇದಕ್ಕೆ ಸಿಂಗಾರ ಅಂತ ಹೇಳ್ತಾರೆ. ಇವತ್ತು ಫೈಂಡ್ ಔಟ್ ಮಾಡಿ. ನಕುಲನ ಆಯುಧ ಯಾವುದಿರ್ಬೋದು? ಬಿಲ್ಬಣ ಅರ್ಜುನ ಅಲ್ವಾ? ಸಮನಿಗೆ ಯುದ್ಧ ಯಾವುದರಲ್ಲಿ ಮಾಡೋದು? ಸ್ಪೀರ್ನಲ್ಲಿ. ಎಂತ ಅವನು ಬೇಟೆಗಾರನ? ಸೋಡ, ಖಡ್ಗ, ಅವನು ಖಡ್ಗಧಾರಿ. ನಕುಲನ ಹೆಸರು ಖಡ್ಗಧಾರಿ ಅಂತೇಳಿ ಇದೆ. ಹೇಗೆ ಪಾರ್ಥನಿಗೆ ಅಂದರೆ ಅರ್ಜುನನಿಗೆ ಧನುರ್ಧಾರಿ ಎಂಬ ಹೆಸರಿದೆಯೋ, ಗದಾಪ್ರಮುಖ ಅಂತ ಹೇಳಿ ದುರ್ಯೋಧನನಿಗೆ ಮತ್ತು ಭೀಮನಿಗೆ ಹೆಸರಿದೆಯೋ, ನಕುಲನಿಗೆ ಖಡ್ಗಧಾರಿ ಅಂತ ಹೇಳ್ತೇವೆ. ಸೊ ನೀವು ಒಟ್ಟು ಅಂಕಗಳನ್ನು ಎಷ್ಟು ಪಡೆದಿದ್ದೀರಿ ಇದರಲ್ಲಿ? 42 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟದ ಸರಿ ಅಲ್ಲ? ಹೈದರಾಬಾದ್ ಮತ್ತು ಬಾಲಗಂಗಾಧರ್ ತಿಲಕ್ ಅಲ್ವಾ? 40 ಅಂಕಗಳು ತಮಗೆ ಸಿಗ್ತವೆ. ಸೊ ನಿಮ್ಮ ಟೋಟಲ್ ಅಂಕಗಳು ಎಷ್ಟು? ಈಗ 40, ಆಗ 50, 90, 90. ಅಭ್ಯಾಸ ಸ್ವೇ ಕಸ ಕಳ್ಳೆ ಮಕ್ಕಳು. ಈಗಿನ ಮಕ್ಕಳಿಗೆಲ್ಲ ಅರ್ಥ ಆಗುತ್ತಲ್ಲ, ಹೀಗೆ ಹೇಳಿದ್ರೆ ಇಲ್ಲ ಅಭ್ಯಾಸ ಇಲ್ಲ ಅಂತ ಹೇಳಿ. ಓಕೆ, ಸೊ ನಿಟ್ಟೆಯವರು ನೀವಿದ್ದೀರಿ 100. ಒಂದು -10 ಆಗಿತ್ತು ಅಲ್ವಾ? ಇಲ್ಲಾಂದ್ರೆ 110ನಲ್ಲಿ ನೀವು ಇರ್ತಿದ್ರಿ. ಸೊ ಏನೋ ಆಗಲಿ, ಭಾಳ ಖುಷಿ ಆಗುತ್ತೆ ನಿಮ್ಮೊಟ್ಟಿಗೆ ಚಾಣಕ್ಯ ಚಾಲೆಂಜ್ ಸೀಸನ್ 3 ಆಡಲಿಕ್ಕೆ. ಆದರೆ ಈ ಕಾರ್ಯಕ್ರಮದಲ್ಲಿ ಸಣ್ಣ ವಿರಾಮದ ಹೊತ್ತಾಗಿದೆ. ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿತದೆ. ಯಾದ್ವಿ, ಏನ್ ತಿಂಡಿ ಮಾಡ್ಕೊಡ್ಲೆ? ಅಮ್ಮ, ದೋಸೆ ತಿಂದು ತುಂಬಾ ದಿನ ಆಯ್ತು, ದೋಸೆ ಮಾಡಮ್ಮ. ನಿನ್ನೆ ದೋಸೆ ಇಟ್ಟೇ ರುಬ್ಬಿಲ್ಲ, ಬೇರೆ ಏನಾದ್ರೂ ಮಾಡ್ಕೊಡ್ಲಾ? ಶ್ರುತಿ, ನ್ಯಾಚುರಲ್ಸ್ ರೆಡಿ ಇಡ್ಲಿ ದೋಸೆ ಬ್ಯಾಟರ್ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೀನಿ. ಹ್ಞೂ ಸರಿ. ಹೀಗಿನ ಬ್ಯುಸಿ ಲೈಫ್ಗೆ ಪ್ರಿಸರ್ವೇಟಿವ್ ರಹಿತ ಮನೆಯ ರುಚಿಯಂತಿರುವ ನ್ಯಾಚುರಿಯಾಸ್ ಇಡ್ಲಿ ಹಾಗೂ ದೋಸಾ ಬ್ಯಾಟರ್.
makes us think, what else can we learn? How else can we solve? And who else can we impact to make the world a better place? We are the change makers, who with our collective passion dare to make a dent in the world and change it for the better forever. We are Manipal Academy of Higher Education. Computer Galaxy, a leading multi-brand computer sales and service center in Udupi for all brands of laptop, PC, printer and accessories to protect your computer from virus, to support for your internet connection, to secure your home with CC cameras. One-stop solution for your IT and surveillance system needs. Please do visit Computer Galaxy 1001 near Bhima Jewellers, Chittaranjan Circle, Udupi. Contact 99642 78276. ಚಾಣಕ್ಯ ಚಾಲೆಂಜ್ ಸೀಸನ್ 3 ವಿರಾಮದ ನಂತರ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಮ್ಮೊಂದಿಗಿದ್ದಾರೆ SVT ಕುಂದಾಪುರ ಮತ್ತು ನಿಟ್ಟೆ CBSE ಸ್ಕೂಲ್. ಇಬ್ಬರು ಕೂಡ ಬಹಳ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ನಿಟ್ಟೆ ಅವರಿದ್ದಾರೆ 100ನಲ್ಲಿ ಮತ್ತು ನೀವಿದ್ದೀರಿ 90ರಲ್ಲಿ. 10 ಮಾರ್ಕಿನ ಡಿಫರೆನ್ಸ್ ಇದೆ. ಸೊ ಮುಂದೆ ಇದ್ದವರು ಹಿಂದೆ ಬೀಳ್ತಾರೆ, ಹಿಂದೆ ಇದ್ದವರು ಮುಂದೆ ಹೋಗ್ತಾರೆ. ಅದು ಪ್ರಕೃತಿಯ ನಿಯಮ. ನೀವೇನು ಮಾಡ್ತೀರಿ ನನಗೆ ಗೊತ್ತಿಲ್ಲ. ಈಗ ಬರುವಂಥ ಸುತ್ತಿನಲ್ಲಿ ಮೈನಸ್ ಅಂಕಗಳಿಲ್ಲ, ಪಾಸ್ ಕೂಡ ಇಲ್ಲ. ಯಾರಿಗೆ ಬರ್ತದೆ ಅವರು ನೇರವಾಗಿ ಹೇಳುವಂಥದ್ದು, ಇಲ್ಲದ್ರೆ ನಾನು ಹೇಳುವಂಥದ್ದು. ಸ್ವಲ್ಪ ನೋಡಲಿಕ್ಕಿದೆ, ಸ್ವಲ್ಪ ಕೇಳಲಿಕ್ಕಿದೆ. ಸೊ ಬೇರೆಯವರ ಮಾತುಗಳನ್ನು ಹೆಚ್ಚಾಗಿ ಕೇಳುವುದು ಹುಡುಗರ ಹುಡುಗಿಯರ? ಮಾತಾಡೋದಿಲ್ಲ ಈ ಹುಡುಗರು. ಯಾರ? ಮಿಸ್ಟರ್ ಎಂ ಗೊತ್ತಿಲ್ಲ. ಬೇರೆಯವರ ಮಾತುಗಳು ಸಾಮಾನ್ಯವಾಗಿ ಕೇಳುವುದು ಹೇಳುವುದು ಎಲ್ಲ ಯಾರು? ಗಾಸಿಪ್ಸ್ ಎಲ್ಲ ಮಾಡೋದು ಯಾರು? ಹುಡುಗಿಯರಲ್ವಾ? ಸೊ ಅವರಿಂದಲೇ ಶುರು ಮಾಡುವ. ಅವರದ್ದು ಹೆದರಿಕೆ ಉಂಟಾ ಅಂತ ಮರ ನಿಮಗೆ? ನಿಮ್ಮ ಹೆದರಿಕೆ ಉಂಟಾ ಅಂತ? ಇಲ್ಲಲ್ಲ, ಅವರು ಪಾಪದವರು ನೋಡಿ, ಖಾಲಿ ಸ್ಮೈಲ್ ಕೊಡ್ಲಿಕ್ಕೆ ಮಾತ್ರ ಗೊತ್ತು ಅವರಿಗೆ. ಎಸ್, ಇಲ್ಲಿ ಭಾರತ ಕಂಡಂಥ ಶ್ರೇಷ್ಠ ವ್ಯಕ್ತಿಗಳ ಧ್ವನಿಗಳಿವೆ. ಸೊ ನೀವು ಅವ್ರು ಹೇಳಿದ್ರಂತ ನಿಮಗೆ ಪ್ರಶ್ನೆ ಕೇಳುವಂಥದ್ದಲ್ಲ. ಮಹಿಳೆಯರು ಮನಸ್ಸು ಮಾಡಿದರೆ ಯಾವ ಸಾಧನೆಯನ್ನು ಕೂಡ ಮಾಡಬಹುದು ಅಂತ ಇದೆ. ಸೊ ಹಾಗೆ ಸಾಧನೆ ಮಾಡಿದಂಥ ಮಹಿಳೆಯರ ಒಂದು ಧ್ವನಿ ಇದೆ, ಮಹಿಳೆಯ ಒಂದು ಧ್ವನಿ ಇದೆ. ಕೇಳಿ ಇವರು ಯಾರು ಅಂತ ಹೇಳಬೇಕು. ಧ್ವನಿ ನಿಮ್ಮ ಮುಂದೆ. This journey has been sometimes smooth, sometimes rough, and but I have walked through all these periods of my life for last 50 years, I think in the service of the people of India. Yes, ಯಾರು ಇರಬಹುದು? ಮೈನಸ್ ಇಲ್ಲ. ಇಂದಿರಾ ಗಾಂಧಿ ಇಷ್ಟು ಸಾಫ್ಟ್ ಮಾತನಾಡೋದಿಲ್ಲ ಅಮ್ಮ. ಅವರ ಮಾತುಗಳಲ್ಲಿ ಒಂದು ಘನತೆ ಇದೆ, ಗಾಂಭೀರ್ಯ ಇದೆ, ವಾಕ್ಚಾತುರ್ಯ ಇದೆ, ವಿಸ್ಡಮ್ ಇದೆ. ಇಂದಿರಾ ಗಾಂಧಿ ಅಂದರೆ ಸಾಧಾರಣದ ಮಹಿಳೆ ಅಲ್ಲ. ನಿಟ್ಟೆ ಏನಾದರೂ ಗೊತ್ತುಂಟಾ ಇವರ ಬಗ್ಗೆ?
ಇಲ್ಲ. ಇವರು ನಮ್ಮ ದೇಶ ಕಂಡಂತಹ ಪ್ರಥಮ ರಾಷ್ಟ್ರಪತಿ. ಈಗಿನವರು ಯಾರು? ದ್ರೌಪದಿ ಮುರ್ಮು. ಹಾಗಾದರೆ ಮೊದಲನವರು ಯಾರು? ಪ್ರತಿಭಾ ಸಿಂಗ್ ಪಾಟೀಲ್ ಅವರ ವಾಯ್ಸ್ ಆಗಿತ್ತಿದು. ತೊಂದರೆ ಇಲ್ಲ, ಯಾರಿಗೂ ಅಂಕಗಳು ಕೂಡ ಇಲ್ಲ. ನಿಟ್ಟೆ ನಾವು ಒಂದು ಕ್ಲಾಸಿಕಲ್ ಡ್ಯಾನ್ಸ್ಗೆ ಹೋಗೋಣ. ನೋಡಿ, മുത്താളം മുടിതാളം കളിയാടും നാടേ നിൻ തുഞ്ചത്ത് മുത്തോളം മുകിലോളം മലയാളം പാടും നിൻ തീരത്ത് പൂപ്പൊലിപ്പാട്ടീണം മൈലാഞ്ചി പാട്ടിനഴകൊടു കൂട്ടുകൂടും നേരം നല്ലോണം നമ്മൾ ಎಸ್, ಇದು ಯಾವ ಕ್ಲಾಸಿಕಲ್ ಡ್ಯಾನ್ಸ್? ಮೋಹಿನಿಯಟ್ಟಂ. ಮೋಹಿನಿಯಟ್ಟಂ ಯಾವ ಸ್ಟೇಟಿಗೆ ಸಂಬಂಧಪಟ್ಟ? ಕೇರಳ. ಕೇರಳ. ಕೇರಳದಲ್ಲಿ ಇನ್ನೊಂದು ಕೂಡ ಭಾರಿ ಫೇಮಸ್ ಇದೆ ಡ್ಯಾನ್ಸ್ ಫಾರ್ಮ್, ಗೊತ್ತಾ? ಸಾಧಾರಣ ಅವರ ವೇಷಭೂಷಣ ನೋಡುವಾಗ ಯಕ್ಷಗಾನದವರು ನೋಡಿದಾಗ ಕಥಕಳಿ. ಕಥಕ್ಕಳಿ. ಎಸ್, ಎಲ್ಲದಕ್ಕೂ ಕೂಡ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಿ. 50 ಅಂಕಗಳು. ಮೋಹಿನಿಯಟ್ಟಂ ಅವರ ಹಿನ್ನೆಲೆ ಸಂಗೀತ ಮಲಯಾಳಂನಲ್ಲಿ ಬರುತ್ತೆ. ಸೊ ಅಲ್ಲಿ ಒಂದು ಕ್ಲೂ ಸಿಗುತ್ತೆ. ಮತ್ತು ಅವರು ಸಾರಿ ಉಡುವಂಥ ಒಂದು ಶೈಲಿ ಇದೆ ಮೋಹಿನಿಯಟ್ಟಂ. ಇಟ್ ಬಿಲಾಂಗ್ಸ್ ಟು ಕೇರಳ. ಈಗ ನೇರ ಪ್ರಶ್ನೆ ನಿಮ್ಗೇನೆ, 50 ಅಂಕಗಳಿಗೆ ಧ್ವನಿಯನ್ನ ಕೇಳಿ. की है वहाँ शासन कांग्रेस का था, कंपनी यूनियन कार्बाइड थी, बहुत बड़ी दुर्घटना, बहुत बड़ी घटना, किंतु ये कंपनी और जिसका मालिक एंडरसन था। मृतकों की संख्या महोदय 30,787 है, प्रभावित लोगों की संख्या 8,58,000 और आंशिक प्रभावित लोग जो हैं वो 40,000 से अधिक है। ಎಸ್, ಯಾರ್ದಿರ್ಬೋದು ಇದು? ಅವರ ಮಾತಿನಲ್ಲಿ ಎಲ್ಲ ಕ್ಲೂ ಇದೆ, ನೀವು ಸರಿಯಾದ ಗಮನಿಸಿದರೆ ಗೊತ್ತು. ಎಟ್ಟೆ ನೋ ಮೈನಸ್ ಪಾಯಿಂಟ್ಸ್, ಪ್ರಯತ್ನ ಪಡ್ಬೋದು. ಗೊತ್ತಿಲ್ಲ. ಕುಂದಾಪುರದವರಿಗೆ ಏನಾದರೂ ಗೊತ್ತುಂಟು? ಇಲ್ಲ. ಯಾರು ಇರ್ಬೋದು? ಈಗ ಯಾರಿಗೆ ಅಂಕಗಳು ಹೊಡಿಲ್ಲ, ಮೈನಸ್ ಕೂಡ ಇಲ್ಲ, ಹೇಳ್ಬೋದಲ್ಲ. ನಿರ್ಮಲಾ ಸೀತಾರಾಮನ್. ಅಲ್ಲಿ ಆಂಡರ್ಸನ್ ಎಂಬ ಶಬ್ದ ಬರುತ್ತೆ. ಸೊ ಭೋಪಾಲ್ ಗ್ಯಾಸ್ ಟ್ರಾಜಿಡಿ ಆಗಿದೆ ಮಧ್ಯಪ್ರದೇಶದಲ್ಲಿ. ಇನ್ನೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ವಿಕ್ಟಿಮ್ಸ್ಗಳಿಗೆ, ಯಾರು ದುರಂತಕ್ಕೆ ಸಂಬಂಧಪಟ್ಟವರಿದ್ದಾರೆ, ಅಪಘಾತ ಆದಂತಹ ಸಂತ್ರಸ್ತರು ಯಾರಿದ್ದಾರೆ, ಅವ್ರಿಗೆ ಇನ್ನೂ ಕೂಡ ಪರಿಹಾರ ಸಿಗಲಿಲ್ಲ. ಸೊ ಭೋಪಾಲ್ ಗ್ಯಾಸ್ ಟ್ರಾಜಿಡಿ, ಒಂದು ಕಂಪನಿಯಲ್ಲಿ ಗ್ಯಾಸ್ ಟ್ಯಾಂಕ್ ಹೊಡೆಯುತ್ತದೆ, ಮಿಥೈಲ್ ಐಸೋಸೈನೇಟ್ ಎಂಬ ಗ್ಯಾಸ್ ಹೊರಡು ಬರುತ್ತೆ. ಅದು ಗಾಳಿಯೊಟ್ಟಿಗೆ H2O ಒಟ್ಟಿಗೆ ಮಿಕ್ಸ್ ಆದಾಗ ನಾವು ಬ್ರೀದ್ ಇನ್ ಮಾಡುವಾಗಲೇ ಸಾಯ್ತಾರೆ. ಅದರ ಬಗ್ಗೆ ಇನ್ನೂ ಕೂಡ ನ್ಯಾಯ ಆಗಲಿಲ್ಲ ಅಂತ ಹೇಳಿ MP ಮಧ್ಯಪ್ರದೇಶದ ಸಂಸದೆ, MP ಸಾಧ್ವಿ ಪ್ರಜ್ಞಾ ಠಾಕೂರ್. ಸೊ ಇವರ ಮೇಲೆ ಸಾಕಷ್ಟು ಆರೋಪಗಳಿವೆ. ಇವರು ಬಾಂಬ್ ಸ್ಫೋಟದಲ್ಲಿ ಭಾಗಿಯಾಗಿದ್ದರು, ಆದರೂ ಕೂಡ BJP ಪಕ್ಷದ ಇವರಿಗೆ ಟಿಕೆಟ್ ಕೊಟ್ಟು ಇವರು ವಿನ್ ಆಗಿದ್ದಾರೆ. ಎಲ್ಲ ಕಾಂಟ್ರವರ್ಸಿ ಎಲ್ಲ ಇದೆ. ಸೊ ಪ್ರಜ್ಞಾ ಠಾಕೂರ್ ಫ್ರಮ್ ಮಧ್ಯಪ್ರದೇಶ್. ಸೊ ಈ ಭಾಗದ ಕೊನೆಯ ಪ್ರಶ್ನೆ, ಕುಂದಾಪುರ. ನಾನು ಕೇಳಿದ ಹಾಗೆ, ನನಗೆ ನೆನಪಿದ್ದ ಹಾಗೆ, ನೀವು ಡ್ಯಾನ್ಸ್ನಲ್ಲಿ ಇದ್ದೀರಲ್ಲ ಇಬ್ಬರು, ಭರತನಾಟ್ಯಂನಲ್ಲಿ ಮತ್ತು ಯಾವುದ್ರಲ್ಲಿ ಸಿಂಗಿಂಗ್ನಲ್ಲಿ, ಇಬ್ಬರು ಸಿಂಗಿಂಗ್ನಲ್ಲಿಯಾ? ನೀವು ಹಿಂದೂಸ್ತಾನಿ, ನೀವು ಕರ್ನಾಟಿಕ್, ಎರಡೂ ಹಿಂದೂಸ್ತಾನಿ. ಸೊ ಒಟ್ಟಿಗೆ ಮನೆಯ ನಿಮ್ಮದು ಹತ್ತಿರ ಮನೆಯ? ಅವರು ದಕ್ಷಿಣ ಧ್ರುವ, ನೀವು ಉತ್ತರ ಧ್ರುವ. ಆದರೂ ಕೂಡ ಟೇಸ್ಟ್ ಎಲ್ಲ ಒಂದೊಂದೇ, ತೊಂದರೆ ಇಲ್ಲ. ಈ ಡ್ಯಾನ್ಸ್ ಫಾರ್ಮು ಖಾಲಿ ಡ್ರೆಸ್ ನೋಡಿ ಗಮನಿಸ್ಕೊಳ್ಳಿ. ಅದರಲ್ಲಿ ಬರುವಂಥ ಹಿನ್ನೆಲೆ ಸಂಗೀತ ಬಹುಶಃ ಫಿಲ್ಮ್ ಸಾಂಗ್ ಇರಬಹುದು. ನಿಮಗೊಂದು ಕ್ಲಿಯರ್ ಪಿಕ್ಚರ್ ಬರಲಿ ಅಂತ ಹೇಳಿ ಇದ್ದದರಲ್ಲಿ ಒಳ್ಳೆಯ ಒಂದು ತುಣುಕನ್ನು ನಾವು ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತಿದ್ದೇವೆ. ಡ್ರೆಸ್ ನೋಡಿ ಯು ಹ್ಯಾವ್ ಟು ಐಡೆಂಟಿಫೈ ದಿಸ್ ಪರ್ಟಿಕ್ಯುಲರ್ ಡ್ಯಾನ್ಸ್ ಫಾರ್ಮ್. खुशबू से जुड़ा 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 है कहीं दूर, हाथ से ये कैसे अनसुने से जैसे चूमे अंधेरों को कोई नूर,
ಎಸ್, ಕುಂದಾಪುರ. ಒಡೆಸ್ಸಿ. ಒಡೆಸ್ಸಿ ಅವರು ಹೀಗೆ ಲಂಗ ಹಾಕ್ತಾರ? ಮೈನಸ್ ಇಲ್ಲ, ತೊಂದರೆ ಇಲ್ಲ. ಹೇಳ್ತಾ ಹೋಗಿ, ನಮ್ಮಲ್ಲಿ ತುಂಬ ರಾಜ್ಯಗಳಿವೆ. ಒಡಿಸ್ಸಾ ಆಯಿತು, ಬಿಹಾರ ಆಯಿತು, ಆಮೇಲೆ ಅಷ್ಟೈತೆ. ಇನ್ನು ಮೇಲಕ್ಕೆ ಹೋಗಿ ಒಂದು ರಾಜ್ಯ ಸಿಗುತ್ತೆ. ನಿಟ್ಟೆ ನಿಮ್ಗೆ ಗೊತ್ತಾ? ಮಣಿಪುರಿ. ಮಣಿಪುರಿ ರೈಟ್ ಆನ್ಸರ್. ಆದರೆ ಅಂಕಗಳನ್ನು ಕೊಡ್ಲಿಕ್ಕಿಲ್ಲ ಅಲ್ಲ. ಮಣಿಪುರಿ ನೋಡ್ಲಿಲ್ಲ ನೀವು ಡ್ರೆಸ್? ಮಣಿಪುರ ಖಾಲಿ ಅವರದ್ದು ಹಿಂಸೆಯನ್ನೇ ಮಾತ್ರ ನಾವು ಕೊಂಡು ಮರೆತು ಬಿಟ್ರ. ಮಣಿಪುರ ಈಸ್ ವೆರಿ ಫೇಮಸ್ ಫಾರ್ ಕಲ್ಚರಲ್ ಫಾರ್ಮ್ ಆ್ಯಂಡ್ ಆರ್ಟ್. ಮಣಿಪುರಿ ಡ್ಯಾನ್ಸ್ ಎಂಬುದು ಭಾಳ ಫೇಮಸ್ ಆಗಿದೆ. ಸಾಮಾನ್ಯವಾಗಿ ನಿಮ್ಮ ಸ್ಕೂಲ್ ಡೇಗಳಲ್ಲಿ, ಆ್ಯನ್ಯುವಲ್ ಡೇಗಳಲ್ಲಿ ಒಂದಲ್ಲೊಂದು ಫಾರ್ಮೇಟನ್ನು ತರ್ತಾರೆ. ಸೊ ಯೋಚನೆ ಮಾಡಿಕೊಳ್ಳಿ, ನಾವು ನೋಡ್ಕೊಳ್ಬೇಕಾಗತ್ತೆ. ಸರಿ, ನೋ ವರೀಸ್. ಇದರಲ್ಲಿ ಬಹುಶಃ ಉತ್ತರ ಕೊಟ್ಟೊಬ್ಬರು ಕಲ್ಲಿ ನಿಟ್ಟೆ ಮಾತ್ರ ಅಲ್ವಾ? ನೀವು 50-50 100 ಅಂಕಗಳನ್ನು ಪಡೆಯುವಂಥ ಚಾನ್ಸಸ್ ಇತ್ತು, ಇದರಲ್ಲಿ ಆದರೂ ಇತ್ತು. ಅವರು ಹುಡುಗರಾಗಿ ಮೋಹಿನಿ ಅಟ್ಟಂ, ಅದು ಹುಡುಗಿಯರು ಮಾಡುವ ಡ್ಯಾನ್ಸ್. ಲಾರ್ಡ್ ವಿಷ್ಣು ಯಾರಿದ್ದಾನೆ, ವಿಷ್ಣುವಿನ ಫಿಮೇಲ್ ಅವತಾರ. ವಿಷ್ಣುವಿನ ಸಹಸ್ರನಾಮ ಇದೆ ಅಲ್ವಾ, ಅದರಲ್ಲಿ ಒಂದು ಹೆಸರು ಬರುತ್ತೆ ಮೋಹಿನಿ ಅಂತ ಹೇಳಿ, ವಿಷ್ಣುವಿನದ್ದೇ ಅವತಾರ. ಸೊ ಫಿಮೇಲ್ಗೆ ಸಂಬಂಧಪಟ್ಟವರು ಆನ್ಸರ್ ಕೊಡ್ತಾರೆ, ನಿಮಗೆ ಸಂಬಂಧಪಟ್ಟವರು ನೀವು ಬಿಹಾರ, ಜಾರ್ಖಂಡ್, ಉತ್ತರ ಪ್ರದೇಶ, ಪಾನಿಪುರಿ, ಸೇವ್ಪುರಿ ಎಲ್ಲ ಹೇಳ್ತೀರಿ. ನೋ ವರೀಸ್. ಎಸ್, ಕ್ವಿಜ್ ಅಂದರೆ ಹಾಗೇನೆ. ಸೊ ನಾವು ಚಾಣಾಕ್ಷ ಚಾಲೆಂಜ್ ಈ ರೌಂಡಿನ ಕೊನೆಯ ಸುತ್ತಿಗೆ ಬರ್ತೇವೆ. ಇಲ್ಲಿ ಸ್ವಲ್ಪ ಏರುಪೇರು ಆಗಲಿಕ್ಕೆ ಸಾಧ್ಯತೆ ಇದೆ. ಮೈನಸ್ ಇಲ್ಲ. ನೇರ ಪ್ರಶ್ನೆಗೆ 80 ಅಂಕಗಳು ಸಿಗ್ತವೆ. ನೀವು ಪಾಸ್ ಅಂತ ಹೇಳಿದರೆ, ಅವರು ಉತ್ತರ ಮಾಡಿದರೆ 40 ಅಂಕಗಳು ಸಿಗ್ತವೆ. ಎನಿ ಡೌಟ್? ಮತ್ತು ನಾವು ಹೇಳ್ಕೊಡ್ಬೋದಂತ ಮತ್ತೆ ಪ್ರಶ್ನೆಗಳ ಮೇಲೆ ಕೇಳಬೇಡಿ. ನೀವು ಇಬ್ಬರು ಇರೋದು ಹೇಳ್ಕೊಡ್ಲಿಕ್ಕೇನೆ, ನೀವು ಅವರಿಗೆ ಹೇಳ್ಕೊಡ್ಬಾರ್ದು ಅಷ್ಟೆ. ಅಥವಾ ನೀವು ಡಿಸ್ಕಸ್ ಮಾಡಿದ್ದು ಅವರಿಗೆ ಕೇಳಬಾರ್ದು. ನೀವು ಡಿಸ್ಕಸ್ಸೇ ಮಾಡೋದಿಲ್ಲ. ಮೌನಂ ಪಟ್ಟಿಂಗ ಲಕ್ಷಣ ಅಲ್ವಾ? ಕ್ಲಾಸ್ ರೂಮ್ನಲ್ಲಿ ಮಾತ್ರ ಗಲಾಟೆನಾ ಅಂತೇಳಿ ಇಲ್ಲಿ ಮಾತನಾಡೋದಿಲ್ಲ ನಮ್ಮ ಹುಡುಗರು. ತೊಂದರೆ ಇಲ್ಲ, ಹುಡುಗರಿಂದ ಪ್ರಾರಂಭ ಮಾಡ್ತೇನೆ. ಬಿಕಾಸ್ ಬ್ರ್ಯಾಂಡ್ಸ್ಗಳಿವೆ ನಮ್ಮ ಇವತ್ತು ಪ್ರಪಂಚದಲ್ಲೆಲ್ಲ. ಬ್ರ್ಯಾಂಡ್ ಆಗಬೇಕು. ಶರ್ಟ್ ಹೇಗುಂಟು ಯಾರು ನೋಡೋಲ್ಲ. ಶರ್ಟನ್ನು ಕಾಲರ್ ಹಿಂದೆ ಹೋಗಿ ಯಾವ ಬ್ರ್ಯಾಂಡ್, ಲೂಯಿಸ್ ಫಿಲಿಪ್, ಆರೋನಾ, ಪೀಟರ್ ಇಂಗ್ಲೆಂಡ್ ಅನ್ನು ಹೋಗಿ ಅಲ್ವಾ? ಸ್ಪೆಕ್ಸಿನ ಏನು ಫ್ರೇಮ್ ಇದೆ ಅದಕ್ಕೂ ಕೂಡ ಬ್ರ್ಯಾಂಡ್ ಬಂದಿದೆ. ಯಾವ ಸ್ಪೆಕ್ಸಿನ ಯಾವ ಫ್ರೇಮ್ ಕಾಸ್ಟ್ಲಿಯಸ್ ಬ್ರ್ಯಾಂಡ್? ರೇಬನ್. ನೋಡಿ, ರೇಬನ್ ಗ್ಲಾಸ್. ಓಕೆ, ಪೆನ್ ಕ್ರಾಸ್ ಅಂತೇಳಿ ಪೆನ್ ಬರುತ್ತೆ, ಭಾಳ ಕಾಸ್ಟ್ಲಿಯಸ್ಟ್. ವಾಚ್ ರ್ಯಾಡೋ. ಹೊರಗೆ ಕಾಣುವಂಥದ್ದು ಬಿಡಿ, ಒಳಗೆ ಇರುವಂಥದ್ದು ಒಳ ಉಡುಪುಗಳು ಕೂಡ ಬ್ರ್ಯಾಂಡ್ ಆಗಿವೆ. ಎಲ್ಲ ಬ್ರ್ಯಾಂಡ್. ಸೊ ಬ್ರ್ಯಾಂಡ್ ಎಂಬುದು ಖಾಲಿ ಆ ಪ್ರಾಡಕ್ಟನ್ನು ನೋಡಬೇಕಾಗಿಲ್ಲ. ವಿ ಕ್ಯಾನ್ ಐಡೆಂಟಿಫೈ ವಿಚ್ ಇಸ್ ದ ಪ್ರಾಡಕ್ಟ್ ಬೈ ಸೀಯಿಂಗ್, ಬೈ ಒಬ್ಸರ್ವಿಂಗ್, ಬೈ ವಾಚಿಂಗ್ ದ logo of that particular brand. So I'll be presenting you some logos in the TV screen. You have to identify for 80 marks. If you are failed to answer, it will be pass question, and if you are answering it correctly, 40 marks. Koi shak? No. We'll start from Nitte. Here comes the first brand. Identify this logo. Ashok Leyland. Ashok Leyland. Which is this? What are the products in this brand? Trucks, buses, lorries. Yes. Good. ಗೊತ್ತಿತ್ತಾ ಕುಂದಾಪುರಕ್ಕೆ? ಹೈವೇ ಬದಿಯಲ್ಲಿ ಇರೋದಲ್ಲ ನೀವು. ಎಷ್ಟು ಲಾರಿಗಳು ಹೋಗ್ತೀವಿ ಇವತ್ತು ನೋಡಿ. ಈಗ ಸರ್ಕಲ್ ಇತ್ತು ನಡುವೆ ಎಲ್ಲುಂಟಾ ಅಂತೇಳಿ. ಅಶೋಕ್ ಲೈಲ್ಯಾಂಡ್. ಓಕೆ, ನೋ ವರೀಸ್. 80 ಮಾರ್ಕ್ಸನ್ನು ಅವರು ಪಡೆದಿದ್ದಾರೆ. 80 ಅಂಕಗಳಿಗೆ ನಿಮಗೆ ನೇರ ಪ್ರಶ್ನೆ. ಕುಂದಾಪುರ. ಹಿಯರ್ ಕಮ್ಸ್ ಅನದರ್ ಬ್ರ್ಯಾಂಡ್. ಪಾಸ್. ಫೆರಾರಿ. ಎಸ್, ನಾನು ನಿಮಗೆ ಲ್ಯಾಕ್ಮೆ ಮತ್ತು ಎಂಥದ್ದು ಡವ್, ನಿವಿಯಾ ಇದನ್ನೆಲ್ಲ ಇಡಬೇಕಿತ್ತು ಅಲ್ವಾ? ಈ ಬ್ರ್ಯಾಂಡ್ಗಳು ನಿಮಗೊಂದು ಆಸೆ ಇರ್ಬೋದು, ನನ್ನ ಮಿಸ್ಟರ್ನಲ್ಲಿ ಇಂಥ ಗಾಡಿ ಇರಬೇಕು ಅಂತೇಳಿ. ಫೆರಾರಿ ಅಲ್ವಾ, ರೆಪ್ಯೂಟೆಡ್. ಸೊ ನೇರ ಪ್ರಶ್ನೆ ನಿಮಗೇನೆ, ಕುಂದಾಪುರ ನೋಡ್ಕೊಳ್ಳಿ.
ಗೊತ್ತು? ಪಾಸ್. ತಾಂಗ್ ತೂ ಸಾಂಗ್ ಅಂತ ಹೇಳುವಾಗ ನಾನು ಆನ್ಸರ್ ಬಂತಂದು ನೆನೆಸಿ. ಅವ್ರು ರೆಡಿ ಇದ್ದಾರೆ ಹುಡುಗ. ಲ್ಯಾಂಬರ್ಗಿನಿ ರೈಟ್ ಆನ್ಸರ್. ಏನು ಲ್ಯಾಂಬರ್ಗಿನಿಯ ವಿಶೇಷತೆ? ಸೂಪರ್ ಫಾಸ್ಟ್ ಕಾರ್ಸ್. ಮತ್ತೆ ಅದು ಬಿಟ್ಟು ಡಿಸೈನ್ಸ್. ಲ್ಯಾಂಬರ್ಗಿನಿಯಲ್ಲಿ ಇಬ್ಬರೇ ಹೋಗ್ಲಿಕ್ಕಾಗತ್ತೆ. ಉಳಿದೆಲ್ಲ ಕಾರುಗಳಲ್ಲಿ 4 ಮಂದಿ ಹೋಗ್ಲಿಕ್ಕಾಗತ್ತೆ, ಇದರಲ್ಲಿ ಇಬ್ಬರಿಗೆ ಮಾತ್ರ ಹೋಗ್ಲಿಕ್ಕೆ ಆಗುವಂಥದ್ದು. ಸೊ ಲ್ಯಾಂಬರ್ಗಿಯ ಕಂಪನಿಯ ಮಾಲಕರಿಗೆ ಕೂಡ ಹೇಳ್ತಾರೆ, ನೋಡಿ ಮಾರೆ, ನಾವು ಇಷ್ಟು ಕಾಸ್ಟ್ಲಿ ಕಾರ್ ಮಾಡ್ತಾ ಇದ್ದೇವೆ, ಸಮ್ ಕ್ರೋರ್ಸ್ ಭಾರತದಲ್ಲಿ, ಅದಕ್ಕೆ 4 ಮಂದಿ ಹೋಗ್ಲಿಕ್ಕೆ ಆಗೋದಿಲ್ಲ, ಇಬ್ಬರೇ ಹೋಗುವಂಥದ್ದು. ಅದಕ್ಕೆ ಕಂಪನಿ ಓನರ್ ಹೇಳ್ತಾನೆ, ಇಬ್ಬರು ಅಲ್ಲ ಒಬ್ಬರೇ ಹೋಗ್ಲಿಕ್ಕೆ ಆಗೋದು, ಇನ್ನೊಬ್ಬರು ಡ್ರೈವರ್. ಅಂಥ ಜನರು ಮಾತ್ರ ಇದರಲ್ಲಿ ಹೋಗಬೇಕು ಅಂತೇಳಿ ಲ್ಯಾಂಬರ್ಗಿನಿಯ ಕಾರನ್ನು ಮಾಡಿದ್ದಿದೆ. ಸೊ ಒಬ್ಬೊಬ್ಬರ ಒಂದು ಥಿಂಕಿಂಗ್ ಫಿಲಾಸಫಿ ಬೇರೆನೇ ಇರುತ್ತೆ. ಸೊ ಕೊನೆಯ ಪ್ರಶ್ನೆ ನಿಮಗೇನೆ, ನಿಟ್ಟೆ ನೀವು 40 ಅಂಕಗಳು ಪುನಃ ಪಡೆದ್ರಿ, ಎಲ್ಲ ನೀವೇ ಇಟ್ಕೊಂಡು ಹೋಗ್ತೀರಾ ಅಂತ. ಎಸ್, ಹಿಯರ್ ಕಮ್ಸ್ ದ ನೆಕ್ಸ್ಟ್ ಬ್ರ್ಯಾಂಡ್. ಚೆರ್ವಲೆಟ್. ಇದು ಸ್ವಲ್ಪ ನಿಮ್ಗೆ ಗೊತ್ತುಂಟಾ ಇದ್ರ ಬಗ್ಗೆ? ನೀವು ಲೈಬಾಯ್ ಸೋಪ್ ಅಂತ ಎನಿಸಿದ್ರ ಅಂತ, ಪ್ಲಸ್ ಉಂಟಂತೇಳಿ. ಶವರ್ಲೆಟ್. ಸೊ ಶವರ್ಲೆಟ್ಗೆ ಬೇರೆ ಬೇರೆ ಸ್ಪೆಲ್ಲಿಂಗ್ಸ್ ಇದೆ, ಬೇರೆ ಬೇರೆ ಆಕ್ಸೆಂಟ್ನಲ್ಲಿ ಪ್ರೊನೌನ್ಸಿಯೇಷನ್ ಇದೆ. ಅದನ್ನು ಸರಿಯಾಗಿ ಹೋದರೆ ಕಾರ್ಲೊಟ್ಟೆ ಅಂತೇಳಿ ಆಗುತ್ತೆ, ಚಾರ್ಲೊಟ್ಟೆ ಅಂತೇಳಿ ಆಗುತ್ತೆ. ಸರಿ ನೋಡಿ, ಚಾರ್ಲೊಟ್ಟೆ ಅಲ್ಲ, ಅದು ಚಾರ್ಲೊಟ್ಟೆ ಕೂಡ ಅಲ್ಲ, ಚಾರ್ಲೊಟ್ಟೆ ಕೂಡ ಅಲ್ಲ, ಅದು ಶವರ್ಲೆಟ್. ಸೊ ದ ಪ್ರೊನೌನ್ಸಿಯೇಷನ್ ಆಫ್ ಜರ್ಮನ್ ಆಕ್ಸೆಂಟ್ ಇಸ್ ಟೋಟಲಿ ಡಿಫ್ರೆಂಟ್. ಸೊ ಸ್ಪೆಲ್ಲಿಂಗ್ ಒಂದು ಇರುತ್ತೆ, ಅದು ಬರೆಯುವಂಥದ್ದು ಒಂದು ರೀತಿಯಲ್ಲಿ, ಅದನ್ನು ಪ್ರೊನೌನ್ಸ್ ಮಾಡುವ ಒಂದು ರೀತಿಯಲ್ಲಿ. ಶವರ್ಲೆಟ್ 80 ಅಂಕಗಳನ್ನು ನೀವು ಪಡಿತಿದ್ದೀರಿ. ಸೊ ನಿಟ್ಟೆ ನೀವಿದ್ದೀರಿ, ಏನಾದರೂ ಅಂದಾಜು ಉಂಟಾ? 80, 160, 160 + 40 + 240 ಇದರಲ್ಲಿ ಆಯಿತು. 470 ಇಲ್ಲ, 470 ಇಲ್ಲಿಲ್ಲ, ನೀವು 390ರಲ್ಲಿ ಇದ್ದೀರಿ. 390s. ಆ್ಯಂಡ್ ಕುಂದಾಪುರ ಯು ಆರ್ ಇನ್ 90. ಅವರು 390, ನೀವು ಒಂದೇ 90. ತೊಂದರೆ ಇಲ್ಲ, ನಿಮಗಿಂತ ಕಡಿಮೆ ಅಂಕೆಗಳನ್ನು ಪಡೆದವರು ಮುಂದಕ್ಕೆ ಹೋಗುವುದಿಲ್ಲ, ನೀವು ಹೋಗ್ತೀರಿ. ನಿಮಗಿಂತ ಜಾಸ್ತಿ ಅಂಕಗಳನ್ನು ಯಾರು ಪಡೀತಾರೆ ಅವರು ಮುಂದಿನ ಹಂತಕ್ಕೆ ಹೋಗ್ತಾರೆ. ಅಂದರೆ ನೀವು ನಮ್ಮ ಚಾಣಕ್ಯ ಚಾಲೆಂಜ್ ಸೀಸನ್ 3 ಎಲ್ಲ ಎಪಿಸೋಡ್ಗಳನ್ನು ನೋಡಬೇಕು, ನಿಮ್ಮ ಲಕ್ ಮುಂದಕ್ಕೆ ಇರಬಹುದು. ಯಾಕೆಂದರೆ ಯಾರು ಯಾವ ರೀತಿಯಲ್ಲಿ ಅಂಕಗಳನ್ನು ಪಡೀತಾರೆ, ಅವರ ಒಂದು ಪೈಪೋಟಿಯನ್ನು ತೋರಿಸ್ತಾರೆ, ಸ್ಪರ್ಧೆಯನ್ನು ಎದುರಿಸ್ತಾರೆ ಅಂತ ನೋಡಲಿಕ್ಕಿದೆ. ಸೊ ಏನು ವರಿ ಮಾಡಲಿಕ್ಕಿಲ್ಲ, ಸಮ್ಮರ್ ವೆಕೇಷನ್ ಎಲ್ಲ ಸಿಕ್ಕಿದೆ. ಸ್ವಲ್ಪ ಪ್ರಕೃತಿಯ ಬಗ್ಗೆ ನೋಡಿಕೊಳ್ಳಿ, ಹಕ್ಕಿಗಳನ್ನು ವೀಕ್ಷಿಸಿ, ನಕ್ಷತ್ರಗಳನ್ನು ವೀಕ್ಷಿಸಿ, ಹೂ ಹಣ್ಣುಗಳನ್ನು ಸ್ವಲ್ಪ ವೀಕ್ಷಿಸಿ, ಪಕ್ಷಿಗಳಿಗೆ ಸ್ವಲ್ಪ ನೀರಿಡಿ, ಒಂದಾದರೂ ಒಂದು ಗಿಡ ಬೆಳೆಸಿ ಅದರಲ್ಲಿ ಹೂ ಬರುವುದನ್ನು ನೋಡಿ, ಏನಾದರೊಂದು ಹೊಸತು ಕಲಿಯಿರಿ. ಹೊಸ ಅಡುಗೆ ಆಗ್ಬೋದು, ಹೊಸ ಹೂ ಕಟ್ಟುವ ವಿಧಾನ ಆಗ್ಬೋದು, ಮೆಹಂದಿ ಹಾಕುವ ವಿಧಾನ ಆಗ್ಬೋದು, ನೈಲ್ ಪಾಲಿಶ್ ಹಾಕುವಂಥ ವಿಧಾನ ಆಗ್ಬೋದು, ಸ್ವಿಮ್ಮಿಂಗ್ ಆಗ್ಬೋದು, ಬಾವಿಯಿಂದ ನೀರನ್ನು ಹಗ್ಗದಲ್ಲಿ ಎಳೆಯುವುದಾಗ್ಬೋದು, ಏನಾದರೂ ಒಂದು ಹೊಸತನ್ನು ಕಲಿಯಿರಿ. ಸೊ 24 ಗಂಟೆ ಮೊಬೈಲ್ನಲ್ಲಿ ಕೂತ್ಕೊಳ್ಬೇಡಿ, ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಳ್ಬೇಡಿ ಅಂತ ಹೇಳ್ಕೊಳ್ತಾ, ಸೊ ನಿಮ್ಮೊಂದಿಗೆ ಮಾತನಾಡಿ ಈ ಆಟವನ್ನು ಆಡಿ ಭಾಳ ಖುಷಿಯಾಯಿತು. ಮುಂದಕ್ಕೆ ಸಿಗೋಣ. ಸೊ ಇಲ್ಲಿಗೆ ಚಾಣಕ್ಯ ಚಾಲೆಂಜ್ ಸೀಸನ್ 3 ಈ ಎಪಿಸೋಡನ್ನು ಮುಗಿಸಿದ್ದೇವೆ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಸಿಗೋಣ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗೋಸ್ಕರ ನೋಡ್ತಾ ಇರಿ ದೈಜಿ ವರ್ಲ್ಡ್ 247. ನಮಸ್ಕಾರ.